ಇನ್ಸ್ಟಾಗ್ರಾಂನಲ್ಲಿ ಇಬ್ಬರ ಜೊತೆ ಲವ್ವಿ ಡವ್ವಿ. ಒಬ್ಬನಿಗೆ ಕೈ ಕೊಟ್ಟು ಮತ್ತೊಬ್ಬನ ಕೈ ಹಿಡಿದ ಚಂದುಳ್ಳಿ ಖತರ್ನಾಕ್ ಚೆಲುವೆ ಮಾಡಿದ್ದೇನು ಗೊತ್ತಾ? ಅದೇ ಮಾಜಿ ಇನ್ಸ್ಟಾಗ್ರಾಂ ಲವರ್ ಜೊತೆ ಸೇರಿ ಗಂಡನನ್ನೇ ಮುಗಿಸಿದ್ದಾಳೆ ಈ ಸ್ಕೆಚ್ ರಾಣಿ. ಇನ್ಸ್ಟಾಗ್ರಾಂನಲ್ಲಿ ಲವ್ ಮಾಡಿ 3 ವರ್ಷಗಳ ಕಾಲ ಸಂಸಾರವನ್ನು ಮಾಡಿ ಅದ್ಯಾಕೋ ಏನೋ ಮಾಜಿ ಲವರ್ ನೆನಪಾಗಿದ್ದಾನೆ. 2 ತಿಂಗಳ ಹಿಂದೆಯಷ್ಟೇ ಆತನ ಜೊತೆ ಎಸ್ಕೇಪ್ ಆಗಿರ್ತಾಳೆ. ಏನೂ ತಿಳಿಯದ ಅಮಾಯಕ ಅವಳ ಪತಿ ಪ್ರಕಾಶ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿರ್ತಾರೆ. ಪೊಲೀಸ್ ಕಂಪ್ಲೇಂಟ್ ನಂತರ ಪೊಲೀಸ್ನವರು ಹುಡುಕಿ ಅವಳನ್ನ ಕರೆತಂದಿರ್ತಾರೆ. ನಂತರ ಎಲ್ಲವೂ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಪ್ರಕಾಶ್ ತನ್ನ ಪತ್ನಿಯನ್ನ ಕರೆದುಕೊಂಡು ಸಿದ್ದರಬೆಟ್ಟ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ಕಿಸಿಕೊಳ್ತಾರೆ. ಅಲ್ಲಿಂದ ಕೊರಟಗೆರೆಯ ಮೊಬೈಲ್ ಅಂಗಡಿಯಲ್ಲಿ ತನ್ನ ಹೆಂಡತಿಗೆ ಹೊಸ ಸಿಮ್ಮನ್ನ ಕೂಡ ಕೊಡಿಸ್ತಾನೆ. ಎಲ್ಲವೂ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಪ್ರಕಾಶ್ಗೆ ಅದೊಂದು ಗಂಡಾಂತರ ಕಾದು ಕುಳಿತಿರುತ್ತೆ. ಹೆಂಡತಿಯ ತಮ್ಮ ಸೋಮ ಅಲಿಯಾಸ್ ಸೋಮಶೇಖರ ತನ್ನ ಭಾವ ಪ್ರಕಾಶ್ಗೆ ಕರೆ ಮಾಡ್ತಾನೆ. ನಾನು ಕುಡಿದು ಫುಲ್ ಟೈಟ್ ಆಗಿ ತುಂಬಾಡಿ ಗ್ರಾಮದ ಬಳಿ ಇದ್ದೇನೆ, ಬಂದು ನನ್ನ ಕರೆದುಕೊಂಡು ಹೋಗುವಂತ ಪದೇ ಪದೇ ಕಾಲ್ ಮಾಡ್ತಾನೆ. ಏನೂ ಅರಿಯದ ಪ್ರಕಾಶ ತನ್ನ ಹೆಂಡತಿಯನ್ನ ಮನೆಗೆ ಬಿಟ್ಟು ಬರ್ತಾನೆ. ಸೋಮನನ್ನ ಹುಡುಕಾಡ್ತಾ ಸ್ನೇಹಿತರ ಬಳಿ ವಿಚಾರಿಸ್ತಾ ಬರ್ತಾನೆ. ಅಷ್ಟರಲ್ಲಿ ಸೋಮ ಅಲಿಯಾಸ್ ಸೋಮಶೇಖರ ಗುಂಡ ಹಾಗೂ ಆತನ ತಂಡ ತುಂಬಾಡಿಯಿಂದ ಸಿದ್ದರಬೆಟ್ಟಕ್ಕೆ ಹೋಗುವಂತಹ ಮಾರ್ಗದ ಸ್ವಲ್ಪ ದೂರದಲ್ಲೇ ನೂತನವಾಗಿ ನಿರ್ಮಾಣವಾಗಿರುವಂತಹ ಕೆಪಿಟಿಸಿಎಲ್ ವಿದ್ಯುತ್ ಸ್ಥಾವರದ ಸಮೀಪದ ರಸ್ತೆಯಲ್ಲೇ ಈ ಒಂದು ಗ್ಯಾಂಗ್ ಕೂಡ ಕಾದು ಕುಳಿತಿರುತ್ತೆ. ಪ್ರಕಾಶ್ ಬರ್ತಿದ್ದಂತೆ ಏಕಾಏಕಿ 3 ಜನರ ತಂಡ ಪ್ರಕಾಶ್ ಮೇಲೆ ದಾಳಿ ಮಾಡ್ತಾರೆ. ಎದೆಯ ಭಾಗ ಹಾಗೂ ತಲೆಗೆ ಚುಚ್ಚುತ್ತಾರೆ. ಅವರಿಂದ ತಪ್ಪಿಸ್ಕೊಂಡು ಸುಮಾರು 250 ಮೀಟರ್ ಓಡಿ ಹೋಗಿದ್ದ ಪ್ರಕಾಶ್ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅವನು ಸತ್ತಿದ್ದಾನೆ ಅಂತ ತಿಳಿದ ಸೋಮನ ಗ್ಯಾಂಗ್ ವಾಪಸ್ ಹೊರಡುತ್ತಾರೆ. ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ಪ್ರಕಾಶ್ನನ್ನ ಸ್ಥಳೀಯರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸಿದ್ರು ಯಾವುದೇ ಪ್ರಯೋಜನವಾಗದೆ ತೀವ್ರ ರಕ್ತಸ್ರಾವದಿಂದ ಪ್ರಕಾಶ್ ಮೃತಪಡ್ತಾರೆ. ಮಾಹಿತಿ ತಿಳಿದ ತಕ್ಷಣ ಎಚ್ಚೆತ್ತುಕೊಂಡ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ಹರ್ಷಿತ ತಮ್ಮ ಸೋಮಶೇಖರ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುತ್ತಾರೆ. ಇನ್ನುಳಿದ ಆರೋಪಿಗಳಿಗಾಗಿ ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಪೊಲೀಸರ ತಂಡ ಬಲೆ ಬೀಸಿದ್ದಾರೆ. ಘಟನಾ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಆಗಮಿಸಿ ಸ್ಥಳದ ಮಹಜರನ್ನ ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇನ್ನು ಈ ಒಂದು ಘಟನಾ ಸ್ಥಳಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಮಧುಗಿರಿ ಡಿವೈಎಸ್ಪಿ ರಾಮಕೃಷ್ಣಯ್ಯ, ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕೊಳಲ, ಸಬ್ ಇನ್ಸ್ಪೆಕ್ಟರ್ ಯೋಗೇಶ್, ಸಬ್ ಇನ್ಸ್ಪೆಕ್ಟರ್ ಬಸವರಾಜ್, ಎಎಸ್ಐ ಮಂಜುನಾಥ್, ಎಎಸ್ಐ ಗಂಗಾಧರ್, ಸಿಬ್ಬಂದಿಗಳಾದ ರಂಗನಾಥ್, ಮೋಹನ್, ಹನುಮಂತ, ರಾಯಪ್ಪ ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೆಳಗೆ ಮಾಡ್ಕೋಬೋದು. ಹಾಂ ಹಂಗೆ ಬರ್ತಾರೆ. ಯಾರು ಬರ್ತೀವಿ.